ವಿಶ್ವವಿಖ್ಯಾತ ನಾಡ ಹಬ್ಬದ ಜಂಬೂ ಸವಾರಿಗೆ ಇನ್ನೊಂದು ದಿನ ಮಾತ್ರ ಬಾಕಿ ಇರುವಂತದ್ದು. ಇನ್ನು ದಸರಾದ ಪ್ರಮುಖ ಅಂಶ ಅಂತ ಹೇಳಿದ್ರೆ ಅದು ನಂದಿ ಧ್ವಜ ಪೂಜೆ. ಸಿಎಂ ಸಿದ್ದರಾಮಯ್ಯನವರು ಹಾಗೂ ಗಣ್ಯರು ನಂದಿ ಧ್ವಜಕ್ಕೆ ಪೂಜೆಯನ್ನು ಸಲ್ಲಿಸಿದ ಬಳಿಕವಷ್ಟೇ ಜಂಬೂ ಸವಾರಿಗೆ ಚಾಲನೆ ಸಿಗುವಂಥದ್ದು. ಸದ್ಯ ಇನ್ನು ನೀವು ದೃಶ್ಯದಲ್ಲೂ ನೋಡ್ತಾ ಇರಬಹುದು, ಈಗಾಗಲೇ ಉಡಿಗಾಲದ ಮಹದೇವಪ್ಪ ಅವರ ಮನೆಯಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಂದಿ ಧ್ವಜ ಪೂಜೆಯನ್ನ ಮಾಡ್ತಾ ಇದ್ದಾರೆ. ದೃಶ್ಯದಲ್ಲಿ ಗಮನಿಸ್ತಾ ಇರಬಹುದು, ಹರಡೆ ಇರಬಹುದು, ಶಿವಲಾಂಛನ ಸೇರಿದಂತೆ ಪ್ರತಿಯೊಂದಕ್ಕೂ ಸಾಂಪ್ರದಾಯಿಕವಾಗಿ ಪೂಜೆ ಪುನಸ್ಕಾರಗಳನ್ನ ಈಗಾಗಲೇ ಸಲ್ಲಿಸಲಾಗಿದೆ. ಇನ್ನು ಇದರ ಮಹತ್ವವೇನು, ಯಾಕಾಗಿ ಎಲ್ಲರೂ ಕೂಡ ಹಿಂದೂ ಸಂಪ್ರದಾಯದಲ್ಲಿ ಮೊದಲಿಗೆ ವಿಘ್ನ ನಿವಾರಕನ ಪೂಜೆ ಮಾಡಿದ್ರೆ ಅದು ದಸರಾದಲ್ಲಿ ನಂದಿ ಪೂಜೆ ಆಗುತ್ತೆ, ಯಾಕಾಗಿ ನಂದಿ ಪೂಜೆ ಆಗುತ್ತೆ, ಇವೆಲ್ಲದ್ರ ಬಗ್ಗೆ ಮಾಹಿತಿ ಕೊಡ್ಲಿಕ್ಕೆ ನನ್ನ ಜೊತೆ ಮಹದೇವಪ್ಪನವರು ಇದ್ದಾರೆ. ಮಹದೇವಪ್ಪನವರ ಮಗನಾದ ಮಲ್ಲಿಕಾರ್ಜುನ ಸ್ವಾಮಿ ಇದ್ದಾರೆ, ನಾನು ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ. ಸರ್, ನಂದಿ ಧ್ವಜ ಪೂಜೆನ ಯಾಕಾಗಿ ಮಾಡ್ತಾರೆ, ಯಾವಾಗಿಂದ ಈ ಸಂಪ್ರದಾಯ ಬಂತು ಸರ್? ಇದು ಕಳೆದ 400 ವರ್ಷಗಳಿಗಿಂತ ಹಳೆಯ ಇದು ಸಂಪ್ರದಾಯ. ರಾಜ ಮಹಾರಾಜರ ಕಾಲದಿಂದ ಮಾಡ್ಕೊಂಬರ್ತಾ ಇರ್ತಕ್ಕಂಥದ್ದು. ನಾಲ್ಮಡಿ ಕೃಷ್ಣರಾಜ ಒಡೆಯರ್ ಕಾಲದಿಂದನೂ ಈ ಮೈಸೂರಿನಲ್ಲಿ ನಡೀತಾ ಇರೋದು. ಯಾವಾಗ ಇಲ್ಲಿಂದ ಹಂಪೆಯಿಂದ ಇದಾಯಿತು, ವಿಜಯನಗರ ಸಾಮ್ರಾಜ್ಯದಿಂದ ಶಿಫ್ಟ್ ಆಯ್ತಲ್ಲ ಮೈಸೂರಿಗೆ, ಅಲ್ಲಿಂದ ಮೈಸೂರಿನಲ್ಲಿ ಇದನ್ನು ಭಾಳ ಜೋರಾಗಿ ನಮ್ಮ ನಡೆಸ್ಕೊಂಡು ದಸರಾ ಉತ್ಸವ ನಡೀತಾ ಇದೆ. ಹೀಗಾಗಿ ನಾವು ಕಳೆದ 65 ವರ್ಷಗಳಿಂದ ನಂದಿ ಧ್ವಜ ಪೂಜೆಯನ್ನು ನಡೆಸ್ಕೊಂಡು ಬರ್ತಾ ಇದ್ದೀವಿ. ಇದು 66ನೇ ವರ್ಷ ನಮ್ಮ ಕಾರ್ಯಕ್ರಮಗಳು. ನಮ್ಮ ಜೊತೆಯಲ್ಲಿರ್ತಕ್ಕಂಥವ್ರು ಕರಡಿ ಸಮ್ಮೇಳದ ನಟರಾಜು ಅಂತೇಳಿ ನಮ್ಮ ಸಂಘದ ಉಪಾಧ್ಯಕ್ಷರು ಇವರು. ಸುಮಾರು ಇಂಥ ನಮ್ಮ ತಂಡ ಇದೆ, ನಮ್ಮದು ಒಂದು ತಂಡನೇ ಇದೆ. ಈ ತಂಡದಲ್ಲಿ ನಾವು ನಡೆಸ್ಕೊಂಬರ್ತಾ ಇದ್ದೀವಿ. ಸುಮಾರು 60-67 ವರ್ಷದಿಂದ ನಡೆಸ್ಕೊಂಬರ್ತಾ ಇದ್ದೀವಿ. ಈ ಥರ ನಂದಿದೊಂದು ಇತಿಹಾಸವನ್ನು ಈಗ ಸಾಮಾನ್ಯವಾಗಿ ನೀವು ಕೇಳಿದಿರಿ, ನಾವು ಹೇಳ್ತೀರಿ. ಮುಂದಿನ ವಿಷಯ ನಮ್ಮ ಮಗ ಅವರು ಹೇಳ್ತಾರೆ. ಸರ್, ನಂದಿ ಧ್ವಜ ಪೂಜೆದ ಮಹತ್ವ ಏನು, ಈಗ ಯಾವ ರೀತಿ ಪೂಜೆಯನ್ನು ಸಲ್ಲಿಸಲಾಗಿದೆ ಸರ್? ಇದು ನಂದಿ ಅಂದ್ರೆ ನಿಮ್ಗೆಲ್ಲ ಗೊತ್ತಿರಬಹುದು, ಶಿವನ ಮಾನಸ ಪುತ್ರ, ಅವನು ದ್ವಿತೀಯ ಶಂಭು, ವೆಹಿಕಲ್ ಆಫ್ ಲಾರ್ಡ್ ಶಿವ, ಶಿವನ ವಾಹನ ಕೂಡ ನಂದಿ. ಸೊ ಈ ಯಾವುದೇ ಒಂದು ಸಭೆ ಸಮಾರಂಭಗಳಲ್ಲಿ, ಒಂದು ಮೆರವಣಿಗೆಯಲ್ಲಿ ನಂದಿಗೆ ಪ್ರಮುಖ ಸ್ಥಾನ. ಏನಕ್ಕಂತಂದ್ರೆ ಒಂದು ನಂದಿಗೆ ಒಂದು ಪೂಜೆ ಮಾಡಿ ಆ ಒಂದು ಸಭೆ ಆಗಲಿ ಅಥವಾ ಒಂದು ಮೆರವಣಿಗೆ ಆಗಲಿ ಶುರು ಮಾಡ್ತು ಅಂತಂದ್ರೆ ಯಾವುದೇ ತರ ವಿಘ್ನ ಬರಲ್ಲ. ಆ ತರ ಆ ಒಂದು ನಂಬಿಕೆಗೋಸ್ಕರ ಹೇಗೆ ನೀವು ದೇವಸ್ಥಾನಗಳಲ್ಲಿ ಗಣಪತಿಗೆ ಮೊದಲನೇ ಪೂಜೆ ಮಾಡಿ ಬೇರೆ ತರ ಕಾರ್ಯಕ್ರಮಗಳು ಶುರು ಮಾಡ್ತಾರೋ, ಅದೇ ತರ ಯಾವುದೇ ಒಂದು ಸಭೆ ಸಮಾರಂಭಗಳಲ್ಲಿ ಮೆರವಣಿಗೆಯಲ್ಲಿ ನಂದಿಗೆ ಅಗ್ರಸ್ಥಾನ, ಮೊದಲನೇ ಪೂಜೆ ಮಾಡಿ ಮಾಡಿದ್ರೆ ಯಾವುದೇ ತರವಾದ ಸಮಸ್ಯೆಗಳು ಬರಲ್ಲ ಅಂತ. ಈ ಒಂದು ಮೈಸೂರು ದಸರಾದಲ್ಲಿ ಸುಮಾರು 400 ವರ್ಷಗಳಿಂದ ಈ ಒಂದು ನಂದಿ ಧ್ವಜ ಪೂಜೆಯನ್ನು ಒಡೆಯರ್ ಫ್ಯಾಮಿಲಿಯವರು ನಡೆಸ್ಕೊಂಡು ಬರ್ತಾ ಇದ್ದಾರೆ. ಈ ನಂದಿಗೆ ಒಂದು ಬಹಳ ಹಿನ್ನೆಲೆ ಕೂಡ ಇದೆ. ಏನಕ್ಕಂತಂದ್ರೆ ಮಹಿಷಾಸುರ ಮರ್ದಿನಿ ತಾಯಿ ಚಾಮುಂಡೇಶ್ವರಿ ಮಹಿಷಾಸುರನ ಸಂಹಾರ ಮಾಡಾದ ಮೇಲುವೆ ಆ ಒಂದು ಮಹಿಷಾಸುರ ತುಂಬಾ ಅವನು ಶಕ್ತಿಶಾಲಿ ಅವನು. ಜೊತೆಗೆ ಅವನು ಮಹಿಷಾಸುರ ಇದಾದ ಮೇಲೆ ಅವನು ಮತ್ತೆ ಹೇಳಕ್ಕೆ ಶುರು ಮಾಡಿದಾಗ ನಂದಿ ಏನ್ ಮಾಡ್ತಾನೆ, ತನ್ನ ಬಲಗಾಲಿಂದ ಅವನ ತಲೆ ಮೇಲೆ ಇಳಿದಾಗ ತನ್ನ ಬಲಗಾಲನ್ನು ಅವನ ತಲೆ ಮೇಲೆ ಇಡ್ತಾರೆ. ತಲೆ ಮೇಲೆ ಇಟ್ಟು ಕೂಡಲೇ ಮಹಿಷಾಸುರನ ತಲೆ ಒಂದು ಪಾತಾಳಕ್ಕೆ ಹೋಗುತ್ತೆ. ಸೊ ಹಾಗಾಗಿ ನಂದಿಗೆ ಈ ಒಂದು ಮೈಸೂರು ದಸರಾದಲ್ಲಿ ಈ ಒಂದು ವಿಜಯದಶಮಿ ಮೆರವಣಿಗೆಯಲ್ಲಿ ಪ್ರಮುಖ ಸ್ಥಾನ ಹೊಂದಿರುತ್ತೆ. ಸೊ ನೀವು ಒಂದು ಬಿಗ್ ಬುಲ್, ಈ ಒಂದು ದೊಡ್ಡ ನಂದಿಲಿ ನೋಡಿರ್ಬೋದು, ನಂದಿ ತನ್ನ ಬಲಗಾಲಿನಲ್ಲಿ ಮಹಿಷಾಸುರನ ರಾಕ್ಷಸನ ತಲೆ ಮೇಲೆ ತನ್ನ ಬಲಗಾಲನ್ನಿಟ್ಟಿರೋದು. ಸೊ ಇದು ಒಂದು ವಿಜಯದ ಸಂಕೇತ. ಒಂದು ಸುಮಾರು ವರ್ಷಗಳಿಂದ ಆಚರಣೆ ಮಾಡ್ಕೊಂಡು ಬರ್ತಾ ಇದೀವಿ ನಾವು. ನಾವು ಇದು ಸುಮಾರು ಬೆಳಗ್ಗೆ ಎಲ್ಲ ಯಾವಾಗ ನಮಗೆ ಈ ಮಹಾಲಯ ಅಮಾವಾಸ್ಯೆ ಶುರುವಾಗಿ ಮೊದಲನೇ ದಿನ ದಸರಾಗೆ ಚಾಲನೆ ನೀಡುತ್ತಾ ಇತ್ತು, ಅವತ್ತಿನ ದಿನವೇ ನಾವು ಈ ನಂದಿಗಳಿಗೆ ಎಲ್ಲಾ ತರ ಅಭಿಷೇಕವನ್ನು ಮಾಡ್ತೀವಿ. ಮನೆಯಲ್ಲಿ ಸಾಂಪ್ರದಾಯಿಕವಾಗಿ 11 ದಿನಗಳ ಪೂಜೆ ಮಾಡಿದ್ದೇವೆ. ಪೂಜೆ ಮಾಡಿ ನಾವು ವಿಜಯದಶಮಿ ದಿನ ಅಲ್ಲಿಗೆ ಅರಮನೆಗೆ ತಗೊಂಡೋಗಿ ಅಲ್ಲಿ ನಾಡಿನ ದೊರೆಯಾದಂತ ಸನ್ಮಾನ್ಯ ಮುಖ್ಯಮಂತ್ರಿಗಳು ಬಂದು ಇದಕ್ಕೆ ಪೂಜೆ ಮಾಡ್ತಾರೆ. ಅದಾದ ನಂತರ ದಸರಾ ಶುರು ಆಗುತ್ತೆ. ಈ ಒಂದು ನಂದಿ ಕೋಲು ಒಂದು ಹೇಗೆ ನಿರ್ಮಾಣ ಆಗುತ್ತೆ ಅಂತಂದ್ರೆ, ನೀವು ಅಲ್ಲಿ ನೋಡಿರ್ಬೋದು, ಅಲ್ಲಿ ಬಿದಿರಿನ ಒಂದು ಬೊಂಬಿದೆ, ಅದು ತುಂಬಾ ಪವಿತ್ರ. ಬಿದಿರು ಯಾವಾಗಲೂ ತುಂಬಾ ಪವಿತ್ರ. ಸೊ ಜೊತೆಗೆ ಈ ಒಂದು ಹರಡೆಗಳಿದೆ. ಸುಮಾರು ಈ ಹರಡೆಗಳೇನಂದ್ರೆ, ದಕ್ಷ ಬ್ರಹ್ಮ ಯಜ್ಞ ಮಾಡಿದಾಗ ಕೆಲವು ಋಷಿಮುನಿಗಳು ವೀರಭದ್ರಂಗೆ ಪ್ರತಿರೋಧ ತೋರ್ತಾರೆ. ಆಗ ವೀರಭದ್ರ ಏನ್ ಮಾಡ್ತಾನೆ, ಅಲ್ಲಿರೋ ಋಷಿಮುನಿಗಳನ್ನ ತಲೆ ಎಲ್ಲ ಚೆಂಡಾಡ್ತಾನೆ. ಆ ಒಂದು ತಲೆಗಳೇ ಈ ಒಂದು ಬುರುಡೆಯ ಸಂಕೇತ. ಸೊ ಜೊತೆಗೆ ಆ ಒಂದು ಬಿದಿರಿಗೆ ಈ ಒಂದು ತಲೆ ಬುರುಡೆಗಳನ್ನ ಹಾಕೊಂಡು
ಕೆಳಗಡೆ ಹಲಗೆಯಲ್ಲಿ ನಂದಿಯನ್ನು ಕೂರಿಸಿಕೊಂಡು, ಯಾಕಂದ್ರೆ ನಂದಿಯ ನೇತೃತ್ವದಲ್ಲೇ ಕೈಲಾಸಕ್ಕೆ ಈ ಒಂದು ಮೆರವಣಿಗೆ ಹೋಗುತ್ತೆ. ಮಹಾದೇವ, ನಾವೊಂದು ಯುದ್ಧವನ್ನು ಗೆದ್ದಿದ್ದೇವೆ ಅಂತ. ಅದಕ್ಕೆ ನೀವು ಮೇಲ್ಗಡೆ ಶಿವಲಾಂಛನ ಇದೆ. ಶಿವಲಾಂಛನ ಅಂದ್ರೆ ಶಿವನೇ ಮೇಲೆ ಅವನ ಒಂದು ಲಾಂಛನ. ಆ ಲಾಂಛನದಿಂದ ಕೈಲಾಸಕ್ಕೆ ಹೋಗ್ತೇವೆ, ನಾವು ಒಂದು ದಕ್ಷನ ಬ್ರಹ್ಮನನ್ನ ಸಂಹಾರ ಮಾಡಿದ್ದೇವೆ ಅಂತ. ಇದು ಈ ಒಂದು ವಿಶೇಷ ಈ ನಂದಿ ಧ್ವಜದ ಬಗ್ಗೆ. ಜೊತೆಗೆ ಪಂಚಕಳಸ ಇದೆ, ಅದು ಶಿವನ 5 ಮುಖಗಳು ಅಲ್ಲೂ ಇದೆ. ಇದು ಈಗ ಈ ನಂದಿ ಕಂಬ ಏನಿದೆ ಇದು ಎಷ್ಟು ತೂಕ ಬರುತ್ತೆ, ಎಷ್ಟು ಅಂದ್ರೆ ಉದ್ದ ಬರುತ್ತೆ, ನಾಳೆ ಅದನ್ನು ಯಾವ ರೀತಿ ಸಾಗಿಸುವಂತ ಪ್ರೊಸೆಸ್? ಇದು ಸುಮಾರು ಈ ನಂದಿ ಧ್ವಜದ ಎತ್ತರ ಈ 33 ಅಡಿಗಳಿದೆ. ಇದು ಈ 12ರಿಂದ 13 ಮಣ ಬರುತ್ತೆ ತೂಕ. ಇದನ್ನ ನಂದಿ ಧ್ವಜವನ್ನು ಕುಣಿಬೇಕಾದ್ರೆ ಸುಮಾರು ಪ್ರಾಕ್ಟೀಸ್ ಬೇಕು. ನಾವು ಸುಮಾರು 30-40 ವರ್ಷದಿಂದ ನಮ್ಮ ಸಂಘದ ಸದಸ್ಯರು ತುಂಬಾ ಪ್ರಾಕ್ಟೀಸ್ ಮಾಡ್ತಾ ಇರ್ತಾರೆ ಇದನ್ನ. ಸೊ ಇದು ಅಷ್ಟು ಸಾಮಾನ್ಯ ಇಲ್ಲ, ಇದು ಬರೀ ಶಕ್ತಿಯಿಂದ ಮಾತ್ರ ಸಾಧ್ಯ ಆಗಲ್ಲ. ಇದನ್ನ ಕುಣಿಯೋದಕ್ಕೆ ಬ್ಯಾಲೆನ್ಸಿಗೂ ಬೇಕು, ಯುಕ್ತಿನೂ ಬೇಕು, ಶಕ್ತಿನೂ ಬೇಕು, ಮತ್ತೆ ಪ್ರಾಕ್ಟೀಸು ಬೇಕು ಇದಕ್ಕೆ. ಸೊ ನಾವು ಒಂದು ದಸರಾ ದಿನ ಏನ್ ಮಾಡ್ತೀವಿ, ಮನೆಯಿಂದ ನಾವು ಒಂದು ಟೆಂಪೋ ಟ್ರಾವೆಲ್ ಅಲ್ಲಿ ತಗೊಂಡು ನಾವು ಈ ಗಳನ್ನು ತಗೊಂಡು ಈ ಒಂದು ಬಿದಿರಿನ ಒಂದು ಕೋಲನ್ನು ತಗೊಂಡು ನಾವು ನಮ್ಮ ಸೋಮೇಶ್ವರ ಟೆಂಪಲ್ಗೆ ತಗೊಂಡೋಗ್ತೀವಿ. ಅಲ್ಲಿ ಎಲ್ಲ ನಾವು ಡಿಸ್ಮ್ಯಾಂಟಲ್ ಮಾಡಿರ್ತೀವಿ. ಇವಾಗ ಅಲ್ಲೆಲ್ಲ ಅಸೆಂಬಲ್ ಮಾಡಿ ಅದನ್ನ ಅಲ್ಲಿ ಶಿವನಿಗೆ ಫಸ್ಟ್ ಪೂಜೆ ಮಾಡಿ ಅಲ್ಲಿಂದ ನಾವು ಬಲರಾಮ ದ್ವಾರಕ್ಕೆ ಹೋಗ್ತೀವಿ. ಆ ಬಲರಾಮ ದ್ವಾರದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳು, ನಾಡಿನ ದೊರೆಯವರು ಮುಖ್ಯಮಂತ್ರಿಗಳು, ಅವರು ಬಂದು ಪೂಜೆ ಮಾಡ್ತಾರೆ. ನಂತರ ಪ್ರೊಸೆಷನ್ಗೆ ಚಾಲನೆ ಸಿಗುತ್ತೆ. ಅಂತಂದ್ರೆ ಪ್ರತಿ ವರ್ಷದಂತೆಯೂ ಕೂಡ ಸಿಎಂ ಸಿದ್ದರಾಮಯ್ಯನವರು ಯಾರು ರಾಜ್ಯದ ಮುಖ್ಯಮಂತ್ರಿಗಳಿರ್ತಾರೆ ಅವರು ನಂದಿ ಪೂಜೆಯನ್ನ ಮಾಡ್ತಾರೆ. ನಂದಿ ಧ್ವಜಕ್ಕೆ ಪೂಜೆಯನ್ನ ಸಲ್ಲಿಸಿದ ಬಳಿಕವಷ್ಟೇ ದಸರಾದ ಜಂಬೂ ಸವಾರಿಗೆ ಚಾಲನೆ ಸಿಗುವಂತದ್ದು. ನೀವು ದೃಶ್ಯದಲ್ಲೂ ಸಹ ಗಮನಿಸ್ತಾ ಇರಬಹುದು. ಇದೇ ಒಂದು ಕಂಬಕ್ಕೆ ಹರಡೆ ಎಲ್ಲವನ್ನು ಕೂಡ ಹಾಕೊಂಡು ಅಲ್ಲಿ ಪೂಜೆಯನ್ನ ಸಿಎಂ ಸಿದ್ದರಾಮಯ್ಯನವರು ಸಲ್ಲಿಸುವಂಥದ್ದು. ಅದಕ್ಕೆ ಬೇಕಾದಂತಹ ಇಂದಿನ ಪೂಜೆಯಿಂದ ಅವೆಲ್ಲವನ್ನು ಕೂಡ ಇಂದು ಉಡಿಗಾಲದ ಮಾದೇವಪ್ಪ ಅವರ ಮನೆಯಲ್ಲಿ ಮಾಡಿರುವಂಥದ್ದು. ನಾಳೆ ನಂದಿ ಧ್ವಜ ಪೂಜೆ ಏನಿದೆ ಅಲ್ಲಿ ಈ ಕಂಬವನ್ನೇ ಒತ್ತು ಅಲ್ಲಿ ಕುಣಿಯುವಂಥದ್ದು. ಸಿಎಂ ಸಿದ್ದರಾಮಯ್ಯನವರು ಸೇರಿದಂತೆ ಗಣ್ಯರು ಅಲ್ಲಿ ಪೂಜೆಯನ್ನ ಸಲ್ಲಿಸುವಂಥದ್ದು. ಇದಿಷ್ಟು ಏನು ನಂದಿ ಧ್ವಜ ಪೂಜೆಗೆ ಸಂಬಂಧಿಸಿದಂತ ಮಾಹಿತಿ. ಕ್ಯಾಮ್ರಾ ಪರ್ಸನ್ ರಾಹುಲ್ ಜೊತೆ ಆನಂದ್ KS, ನ್ಯೂಸ್ 18 ಮೈಸೂರು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.